ಶಿವಮೊಗ್ಗ ಜೈಲಿನಿಂದ ಬುರುಡೆ ಕೇಸ್ ಚಿನ್ನಯ್ಯ ಬಿಡುಗಡೆ ಆಗಿದ್ದಾನೆ. ಬೆಳ್ತಂಗಡಿಯ ಪ್ರಧಾನ ಹಿರಿಯ ವ್ಯವಹಾರಿಕ ನ್ಯಾಯಾಲಯಕ್ಕೆ ಶ್ಯೂರಿಟಿ ಬಾಂಡ್ ಸಲ್ಲಿಸಲಾಗಿತ್ತು. ಜಾಮೀನು ಸಿಕ್ಕಿ 24 ದಿನಗಳ ನಂತರ ಬಿಡುಗಡೆಯಾಗಿದ್ದಾನೆ. ಶಿವಮೊಗ್ಗ ಕೇಂದ್ರ ಕಾರಾಗೃಹಕ್ಕೆ ವಕೀಲರ ಜೊತೆಗೆ ಬಂದಿದ್ದ ಪತ್ನಿ ಮಲ್ಲಿಕಾ ಚಿನ್ನಯ್ಯನನ್ನ ಕರೆದುಕೊಂಡು ಹೋದ್ದು. ಇನ್ನು ಆಗಸ್ಟ್ 23ರಂದು ಚಿನ್ನಯ್ಯನನ್ನ ಬಂಧನ ಮಾಡಲಾಗಿತ್ತು. ಸೆಪ್ಟೆಂಬರ್ 6ರಂದು ನ್ಯಾಯಾಂಗ ಬಂಧನ ವಿಧಿಸಿ ಶಿವಮೊಗ್ಗ ಜೈಲಿಗೆ ಕಳುಹಿಸಲಾಗಿತ್ತು. ಕಳೆದ 4 ತಿಂಗಳಿನಿಂದ ಶಿವಮೊಗ್ಗ ಜೈಲಿನಲ್ಲಿದ್ದ ಚಿನ್ನಯ್ಯ ಬೇಲ್ ಮೇಲೆ ಹೊರಗೆ ಬಂದಿದ್ದಾನೆ. ಸೈಬರ್ ವಂಚಕರ ಹಾವಳಿ ಮುಂದುವರೆದಿದೆ. ಕಲಬುರಗಿಯಲ್ಲಿ ಇಬ್ಬರನ್ನ ಡಿಜಿಟಲ್ ಅರೆಸ್ಟ್ ಮಾಡೋ ಮೂಲಕ 2 ಕೋಟಿ ದೋಚಿದ್ದಾರೆ. ವೈದ್ಯ ಶಿವಶರಣಪ್ಪ ಬಿರಾದಾರ್ಗೆ ಖದೀಮರು ಮೋಸ ಮಾಡಿದ್ದಾರೆ. ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರು ಕರೆ ಮಾಡ್ತಾ ಇದ್ರು. ಹಣ ವರ್ಗಾವಣೆ ಕೇಸ್ನಲ್ಲಿ ಭಾಗಿಯಾಗಿದ್ದೀರಿ ಅಂತ ಬೆದರಿಸಿದ್ದಾರೆ. ಆದರೆ ಶಿವಶರಣಪ್ಪ ಮನಿ ಲಾಂಡ್ರಿಂಗ್ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ತಪ್ಪು ಮಾಡದಿದ್ರೆ ಹಣ ವಾಪಸ್ ಜಮೆ ಆಗತ್ತೆ ಅಂತ ಹೇಳಿದ್ದಾರೆ. ಪೊಲೀಸರ ವೇಷ ತೊಟ್ಟು ಠಾಣೆಯಿಂದಲೇ ವಿಡಿಯೋ ಕಾಲ್ ಮಾಡಿ 1,26,00,000 ರೂಪಾಯಿ ಹಣವನ್ನು ವರ್ಗಾಯಿಸಿಕೊಂಡಿದ್ದಾರೆ. ಇನ್ನು ಸಂಬಂಧಿಕರಿಗೆ ಘಟನೆ ವಿವರಿಸಿದಾಗ ಮೋಸ ಹೋಗಿರೋದು ಗೊತ್ತಾಗಿದೆ. ಕಲಬುರಗಿ ಸಿಎನ್ ಪೊಲೀಸ್ ಠಾಣೆಗೆ ದಂಪತಿ ದೂರನ್ನು ಕೊಟ್ಟಿದ್ದಾರೆ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ರೈತ ಮಹಿಳೆಯ ಮನೆ ಜಪ್ತಿ ಮಾಡಿದ್ದಾರೆ. ಅರಸೀಕೆರೆ ತಾಲೂಕಿನ ಲಾಳಕೆರೆ ಗ್ರಾಮದಲ್ಲಿ ಈ ಘಟನೆಯಾಗಿದೆ. ಖಾಸಗಿ ಫೈನಾನ್ಸ್ನಿಂದ ಮಹಿಳೆ ಮನೆಗಾಗಿ 3.5 ಲಕ್ಷ ಸಾಲವನ್ನು ಮಾಡಿದ್ರು. ಇತ್ತೀಚೆಗಷ್ಟೇ ಗಂಡನನ್ನು ಕಳ್ಕೊಂಡು ಸಂಕಷ್ಟದಿಂದ ಹಣವನ್ನು ಪಾವತಿಸಿರಲಿಲ್ಲ. 3.80 ಲಕ್ಷಕ್ಕೆ ಈಗಾಗಲೇ 7.50 ಲಕ್ಷ ಸಾಲವನ್ನು ಕಟ್ಟಿರೋದಾಗಿ ಮಹಿಳೆ ಮಂಜುಳಾ ಹೇಳಿದ್ದಾರೆ. ಉಳಿದ ಕಂತು ಹಣ ಕಟ್ಟುವಂತೆ ಕೋರ್ಟ್ ಆದೇಶ ತಂದು ಫೈನಾನ್ಸ್ ಸಿಬ್ಬಂದಿ ಬೀಗವನ್ನು ಜಡಿದಿದ್ದಾರೆ. ಕೊನೆಗೆ ಮಹಿಳೆ ನೆರವಿಗೆ ಬಂದ ರೈತ ಸಂಘದ ಮುಖಂಡರು ಹೋರಾಟದ ಮೂಲಕ ಮಹಿಳೆಯನ್ನ ಮನೆಗೆ ಸೇರಿಸಿದ್ದಾರೆ. ಫೈನಾನ್ಸ್ ಕಂಪನಿ ಹಾಕಿದ್ದ ಮನೆ ಬೀಗ ಒಡೆದು ಫೈನಾನ್ಸ್ ನೋಟಿಸ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಲವು ವರ್ಷಗಳಿಂದ ಸ್ಲಂ ನಿವಾಸಿಗಳು ಬರೋಬ್ಬರಿ 16 ಕೋಟಿ ಕರೆಂಟ್ ಬಿಲ್ ಕಟ್ಟದೆ ಬಾಕಿ ಉಳಿಸಿಕೊಂಡಿದ್ದಾರೆ. ಬಳ್ಳಾರಿಯ ಸ್ಲಂ ನಿವಾಸಿಗಳು 15 ವರ್ಷಗಳಿಂದ ಕರೆಂಟ್ ಬಿಲ್ ಕಟ್ಟದಿರೋದು ಬೆಳಕಿಗೆ ಬಂದಿದೆ. ಗೃಹಜ್ಯೋತಿ ಜಾರಿ ಬಳಿಕವೂ ಹೆಚ್ಚುವರಿ ಯೂನಿಟ್ ಬಳಕೆ ಮಾಡಿದ್ರೂ ಹೆಚ್ಚಿನ ಹಣ ಬಂದರೂ ಕಟ್ಟಿಲ್ಲ. 8,211 ಮೀಟರ್ ಕನೆಕ್ಷನ್ನಿಂದ 16 ಕೋಟಿ 47 ಲಕ್ಷ ರೂಪಾಯಿಗೂ ಅಧಿಕ ಬಿಲ್ ಬಾಕಿ ಇದೆ. ಈ ಬಗ್ಗೆ ಸದನದಲ್ಲಿ ಚರ್ಚೆಯಾಗಿದ್ದು ಬಡ್ಡಿ ಬಿಟ್ಟು ಅಸಲು ಕಟ್ಟಲು ಅವಕಾಶ ಕೊಡಿ ಅಂತ ಶಾಸಕ ಭರತ್ ರೆಡ್ಡಿ ಮನವಿಯನ್ನು ಮಾಡಿದ್ದಾರೆ. ಬಿಲ್ ಕಟ್ಟಿಸಿಕೊಳ್ಳುವುದೇ ಇಂಧನ ಇಲಾಖೆಗೆ ದೊಡ್ಡ ಸವಾಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.